ಟಾಲಿವುಡ್ ನ ಮನ್ಮಥ, ಎವರ್ಗ್ರೀನ್ ಹ್ಯಾಂಡ್ಸಮ್ ಕಿಂಗ್ ನಾಗಾರ್ಜುನ ಅವರು ತಮ್ಮ 66ನೇ ವಯಸ್ಸಲ್ಲೂ ಚಿರ ಯುವಕನಂತೆ ಅನಿಸ್ತಾರೆ. ನಾಗಾರ್ಜುನ ಅವರು 90ರ ಮತ್ತೆ 2000 ದಶಕದಲ್ಲಿ ಸೌತ್ ಇಂಡಸ್ಟ್ರಿಯ ಟಾಪ್ ಸ್ಟಾರ್ ಆಗಿ ಮೆರೆದಿದ್ರು. ಆ ಟೈಮಲ್ಲಿ ಬಂದ ಶಿವ, ಗೀತಾಂಜಲಿ, ಹಲೋ ಬ್ರದರ್, ಅನ್ನಮಯ್ಯ, ಮನ್ಮಥುಡು ಅಂತಹ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವು. ನಾಗಾರ್ಜುನ್ ಅವರ ಗ್ಲಾಮರ್, ಸ್ಟೈಲಿಶ್ ಲುಕ್ ಮತ್ತೆ ಆಕ್ಟಿಂಗ್ ಕ್ರೇಜ್ಗೆ ಇಡೀ ಸೌತ್ ಇಂಡಿಯಾ ಫಿದಾ ಆಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರ ಸಿನಿಮಾ ಜರ್ನಿಯಲ್ಲಿ ಸಾಕಷ್ಟು ಏರಿಳಿತಗಳು ಕಂಡುಬರ್ತಾ ಇವೆ. ಆದ್ರೂ ಕೂಡ ನಾಗಾರ್ಜುನ್ ಅವರು ಹೊಸ ಜಾನರ್ನ ಕಥೆಗಳೊಂದಿಗೆ ಕಮ್ ಬ್ಯಾಕ್ ಮಾಡೋಕೆ ಸಖತ್ ಟ್ರೈ ಮಾಡ್ತಾ ಇದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ಆಕ್ಟಿಂಗ್ ಮಾತ್ರ ಅಲ್ಲದೆ ಬಿಸ್ನೆಸ್ ಸಾಮ್ರಾಜ್ಯ ಕಟ್ಟಿರೋ ರಿಯಲ್ ಕಿಂಗ್ ಇವರು. ನಮ್ಮ ನಾಗಾರ್ಜುನ್ ಸರ್ ಅವರ ಟೋಟಲ್ ನೆಟ್ವರ್ಕ್ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಇವರ ಒಟ್ಟು ಆಸ್ತಿ ಬರೋಬ್ಬರಿ 3500 ಕೋಟಿ ರೂಪಾಯಿ ದಾಟಿದೆ. ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದ ರಿಚೆಸ್ಟ್ ಆಕ್ಟರ್ ಅನ್ನೋ ಹೆಗ್ಗಳಿಕೆ ಇವರದ್ದು. ಇವರ ರೇಂಜ್ ಆ ತರ ಇದೆ. ಬರೀ ಸಿನಿಮಾ ಒಂದೇ ಅಲ್ಲ, ಮಲ್ಟಿಪಲ್ ಬಿಸ್ನೆಸ್ ಸೋರ್ಸ್ ಇಟ್ಕೊಂಡು ಇಷ್ಟೊಂದು ದೊಡ್ಡ ವೆಲ್ತ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನಾಗಾರ್ಜುನ ಅಂದ್ರೆ ಬರೀ ಹೀರೋ ಅಲ್ಲ, ಒಬ್ಬ ಸೂಪರ್ ಸ್ಮಾರ್ಟ್ ಬಿಸ್ನೆಸ್ ಮ್ಯಾನ್. ಸ್ನೇಹಿತರೆ, ನಾಗಾರ್ಜುನ್ ಅವರ ತಂದೆ ಲೆಜೆಂಡರಿ ಆಕ್ಟರ್ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರು ಹಾಕಿಕೊಟ್ಟ ಬುನಾದಿಯೇ ಈ ಅನ್ನಪೂರ್ಣ ಸ್ಟುಡಿಯೋಸ್. ಹೈದರಾಬಾದ್ ನ ಹಾರ್ಟ್ ಆಫ್ ದ ಸಿಟಿಯಲ್ಲಿರೋ ಈ ಸ್ಟುಡಿಯೋ ಬರೋಬ್ಬರಿ 22 ಎಕರೆ ಜಾಗದಲ್ಲಿ ಅಡ್ಕೊಂಡಿದೆ. ಇದರ ಮಾರ್ಕೆಟ್ ವ್ಯಾಲ್ಯೂ ಇವತ್ತು 100 ಕೋಟಿ ರೂಪಾಯಿ ದಾಟಿದೆ. ನಾಗಾರ್ಜುನ್ ಅವರು ಈ ಸ್ಟುಡಿಯೋನ ಕೇವಲ ಶೂಟಿಂಗ್ ಸ್ಪಾಟ್ಗೆ ಬಳಸ್ತಾ ಇಲ್ಲ, ಕಂಪ್ಲೀಟ್ ಆಗಿ ಇದನ್ನ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ವರ್ಲ್ಡ್ ಕ್ಲಾಸ್ ಪ್ರೊಡಕ್ಷನ್ ಫೆಸಿಲಿಟೀಸ್, ಹೈಟೆಕ್ ಎಡಿಟಿಂಗ್ ಸೂಟ್ಸ್ ಮತ್ತೆ ಅಡ್ವಾನ್ಸ್ಡ್ ಸೌಂಡ್ ಡಿಜಿಟಲ್ ಲ್ಯಾಬ್ಸ್ ಎಲ್ಲವೂ ಇವೆ. ದೊಡ್ಡ ದೊಡ್ಡ ಸಿನಿಮಾಗಳ ಶೂಟಿಂಗ್ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲವೂ ಇಲ್ಲೇ ನಡೆಯುತ್ತೆ. ಬರೀ ಪ್ರೊಡಕ್ಷನ್ ಹೌಸ್ ಅಷ್ಟೇ ಅಲ್ಲ, ಅನ್ನಪೂರ್ಣ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಫಿಲ್ಮ್ ಅಂಡ್ ಮೀಡಿಯಾ ಕೂಡ ರನ್ ಮಾಡ್ತಿದ್ದಾರೆ. ಅಂದ್ರೆ ಸಿನಿಮಾ ಕಲಿಯೋ ಯುವ ಪ್ರತಿಭೆಗಳಿಗೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಇವರ ಸ್ವಂತ ಬ್ಯಾನರ್ ಅಡಿಯಲ್ಲಿ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಭರ್ಜರಿ ಲಾಭ ಗಳಿಸಿದ್ದಾರೆ. ಟೆಲಿವಿಷನ್ ಹಿಸ್ಟ್ರಿಯಲ್ಲೇ ಬಿಗ್ ಬಾಸ್ ತೆಲುಗು ಶೋ ಹೋಸ್ಟ್ ಮಾಡಿ ಇವರು ಸೃಷ್ಟಿ ಮಾಡಿದ ಕ್ರೇಜ್ ಅಷ್ಟಿಷ್ಟಲ್ಲ. ಪ್ರತಿ ಸೀಸನ್ಗೂ ಇವರು 30-35 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ರೆಮ್ಯುನರೇಷನ್ ಕೇಳಿದ್ರೆ ಬಾಲಿವುಡ್ ಸ್ಟಾರ್ಸ್ ಕೂಡ ಉಬ್ಬರಿಸ್ತಾರೆ. ಸಿನಿಮಾ ಬಿಸ್ನೆಸ್ ಅಂದ್ರೆ ಬರೀ ಆಕ್ಟಿಂಗ್ ಅಲ್ಲ, ಅದನ್ನೊಂದು ಪ್ರಾಪರ್ ಕಾರ್ಪೊರೇಟ್ ಲೆವೆಲ್ ನಲ್ಲಿ ನಡೆಸಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ನಮ್ಮ ನಾಗಾರ್ಜುನ್ ಸರ್ ಯಾವಾಗ್ಲೂ ಒಂದು ಸ್ಟೆಪ್ ಫಾರ್ವರ್ಡ್ ಇರ್ತಾರೆ. ಹೈದರಾಬಾದ್ ನ ಮೋಸ್ಟ್ ಎಕ್ಸ್ಪೆನ್ಸಿವ್ ಏರಿಯಾ ಆಗಿರೋ ಜೂಬ್ಲಿ ಹಿಲ್ಸ್ ನಲ್ಲಿ ಇವರದೊಂದು ಬ್ಯೂಟಿಫುಲ್ ಬಂಗ್ಲೆ ಇದೆ. ಈ ಒಂದು ಐಷಾರಾಮಿ ಮನೆಯ ಅಂದಾಜು ಬೆಲೆ ಸುಮಾರು 45 ಕೋಟಿಯಿಂದ 100 ಕೋಟಿ ರೂಪಾಯಿವರೆಗೂ ಇರಬಹುದು. ಈ ಬಂಗಲೆಯ ಆರ್ಕಿಟೆಕ್ಚರ್ ತುಂಬಾ ಮಾಡರ್ನ್ ಆಗಿದ್ರು ನಮ್ಮ ಇಂಡಿಯನ್ ಟ್ರೆಡಿಷನಲ್ ಟಚ್ ಕಂಪ್ಲೀಟ್ ಆಗಿ ಕಾಣಿಸುತ್ತೆ. ವಿಶಾಲವಾದ ಗಾರ್ಡನ್, ಸ್ವಿಮ್ಮಿಂಗ್ ಪೂಲ್ ಮತ್ತೆ ಜಿಮ್ ಫೆಸಿಲಿಟಿ ಇರೋ ಈ ಮನೆ ಎಲ್ಲರ ಕಣ್ಣು ಸೆಳೀತಾ ಇದೆ. ಬರೀ ಹೈದರಾಬಾದ್ ಅಷ್ಟೇ ಅಲ್ಲ, ವಿಶಾಖಪಟ್ಟಣಂ ಮತ್ತೆ ಬೆಂಗಳೂರಿನ ಸುತ್ತಮುತ್ತ ಇವರಿಗೆ ಫಾರ್ಮ್ ಹೌಸ್ಗಳು ಇವೆ. ಇನ್ನು ಗೋವಾದಲ್ಲಿ ಇವರಿಗೊಂದು ಎಕ್ಸ್ಕ್ಲೂಸಿವ್ ಪ್ರೈವೇಟ್ ಬೀಚ್ ಹೌಸ್ ಕೂಡ ಇದೆ. ದೇಶದ ಬೇರೆ ಬೇರೆ ಪ್ರೈಮ್ ಲೊಕೇಶನ್ ಗಳಲ್ಲಿ ಇವರು ಇನ್ವೆಸ್ಟ್ ಮಾಡಿರೋ ಕಮರ್ಷಿಯಲ್ ಪ್ರಾಪರ್ಟಿಗಳ ವ್ಯಾಲ್ಯೂ 100 ಕೋಟಿ ದಾಟುತ್ತೆ. ರಿಯಲ್ ಎಸ್ಟೇಟ್ ಮಾರ್ಕೆಟ್ ನಲ್ಲಿ ಇವರ ಜಡ್ಜ್ಮೆಂಟ್ ಯಾವತ್ತೂ ಫೇಲ್ ಆಗಲ್ಲ ಅಂತ ಟ್ರೇಡ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಭವಿಷ್ಯದಲ್ಲಿ ಎಲ್ಲಿ ಡೆವಲಪ್ಮೆಂಟ್ ಆಗುತ್ತೋ ಅಲ್ಲಿ ಪ್ರಾಪರ್ ಪ್ಲಾನಿಂಗ್ ಮೂಲಕ ಇನ್ವೆಸ್ಟ್ ಮಾಡೋದು ಇವರ ಸ್ಟೈಲ್. ಅದಕ್ಕೆ ಇವರ ಇನ್ವೆಸ್ಟ್ಮೆಂಟ್ಸ್ ಎಲ್ಲವೂ ದಿನದಿಂದ ದಿನಕ್ಕೆ ಡಬಲ್ ಟ್ರಿಬಲ್ ರಿಟರ್ನ್ಸ್ ಕೊಡ್ತಾ ಇವೆ. ನಿಜಕ್ಕೂ ಇವರ ಪ್ರಾಪರ್ಟಿ ಲಿಸ್ಟ್ ನೋಡಿದ್ರೆ ಯಾರಿಗಾದ್ರೂ ಮೈಂಡ್ ಬ್ಲೋಯಿಂಗ್ ಅನ್ಸೋದು ಗ್ಯಾರಂಟಿ. ಸ್ನೇಹಿತರೆ, ಬರೀ ಸಿನಿಮಾ, ರಿಯಲ್ ಎಸ್ಟೇಟ್ ಅಷ್ಟೇ ಅನ್ಕೋಬೇಡಿ. ನಾಗಾರ್ಜುನ್ ಅವರ ಬಿಸ್ನೆಸ್ ಮೈಂಡ್ ತುಂಬಾ ಶಾರ್ಪ್ ಆಗಿದೆ. ಹೈದರಾಬಾದ್ ನಲ್ಲಿ ಎನ್ ಗ್ರಿಲ್ ಮತ್ತೆ ಎನ್ ಏಷಿಯನ್ ಅನ್ನೋ ಪ್ರೀಮಿಯಂ ರೆಸ್ಟೋರೆಂಟ್ ಗಳನ್ನ ಇವರು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಇಲ್ಲಿನ ಆಂಬಿಯನ್ಸ್ ಮತ್ತೆ ಫುಡ್ ಕ್ವಾಲಿಟಿ ಸಿಟಿಯ ರಿಚ್ ಪೀಪಲ್ ಅಂಡ್ ಸೆಲೆಬ್ರಿಟಿಗಳ ಫೇವರೇಟ್ ಸ್ಪಾಟ್ ಆಗಿದೆ. ಇದರ ಜೊತೆಗೆ ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲೂ ಇವರಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ಇಂಡಿಯನ್ ಸೂಪರ್ ಲೀಗ್ ನ ಪ್ರಸಿದ್ಧ ಫುಟ್ಬಾಲ್ ಟೀಮ್ ಆದ ಕೇರಳ ಬ್ಲಾಸ್ಟರ್ಸ್ FC ಯಲ್ಲಿ ನಾಗಾರ್ಜುನ್ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮೋಟಾರ್ ರೇಸಿಂಗ್ ಟೀಮ್ಗಳಲ್ಲೂ ಇವರು ಸ್ಟೇಕ್ಸ್ ಅನ್ನ ಹೊಂದಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟ್ಅಪ್ಸ್ ಮತ್ತೆ ಹೆಲ್ತ್ ಕೇರ್ ಕಂಪನಿಗಳಲ್ಲೂ ಇವರು ಏಂಜಲ್ ಇನ್ವೆಸ್ಟರ್ ಆಗಿ ದುಡ್ಡು ಹಾಕಿದ್ದಾರೆ. ಕಾಲ್ ಹೆಲ್ತ್ ನಂತಹ ಡಿಜಿಟಲ್ ಹೆಲ್ತ್ ಕೇರ್ ಪ್ಲಾಟ್ಫಾರ್ಮ್ಗಳಲ್ಲಿ ಇವರ ಇನ್ವೆಸ್ಟ್ಮೆಂಟ್ ತುಂಬಾ ದೊಡ್ಡದಾಗಿದೆ. ಹೀಗೆ ಪ್ರತಿಯೊಂದು ಪ್ರಾಫಿಟಬಲ್ ಸೆಕ್ಟರ್ ನಲ್ಲೂ ತಮ್ಮ ಹೂಡಿಕೆ ಇಟ್ಕೊಂಡು ಸೇಫ್ ಆಗಿ ಬಿಸ್ನೆಸ್ ಮಾಡ್ತಾರೆ. ಯಾವುದೇ ಒಂದು ಬಿಸ್ನೆಸ್ ಟ್ರೆಂಡ್ ಶುರುವಾಗೋ ಮೊದಲೇ ಅದನ್ನ ಗೆಸ್ ಮಾಡಿ ಎಂಟ್ರಿ ಕೊಡೋದು ಇವರ ಸ್ಪೆಷಾಲಿಟಿ. ಅದಕ್ಕೆ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಕೂಡ ಇವರ ಸ್ಟ್ರಾಟಜಿನ ನೋಡಿ ಸಖತ್ ಇಂಪ್ರೆಸ್ ಆಗ್ತಾರೆ. ಇಷ್ಟೆಲ್ಲ ಬಿಸ್ನೆಸ್ ಕಣ್ಮುಚ್ಚಿ ಕಣ್ ಬಿಡೋದ್ರೊಳಗೆ ಹ್ಯಾಂಡಲ್ ಮಾಡೋದು ಅಂದ್ರೆ ಸಾಮಾನ್ಯದ ವಿಷಯ ಅಲ್ಲ.
ಸ್ನೇಹಿತರೆ, ಕಿಂಗ್ ನಾಗಾರ್ಜುನ್ ಅವರ ಕಾರ್ ಕಲೆಕ್ಷನ್ ನೋಡಿದ್ರೆ ಯಾವುದೇ ಒಬ್ಬ ಕಾರ್ ಲವರ್ಗೆ ಹುಚ್ಚು ಹಿಡಿಯೋದು ಗ್ಯಾರಂಟಿ. ಇವರ ಗ್ಯಾರೇಜ್ ನಲ್ಲಿ ಜಗತ್ತಿನ ಟಾಪ್ ಮೋಸ್ಟ್ ಬ್ರ್ಯಾಂಡ್ ಗಳ ಸೂಪರ್ ಲಕ್ಸುರಿ ಕಾರ್ಗಳು ಲೈನ್ ಗಟ್ಟಿ ನಿಂತಿವೆ. ಇವರ ಹತ್ರ ಇರೋ ಅತ್ಯಂತ ದುಬಾರಿ ಕಾರ್ ಅಂದ್ರೆ ಅದು ರೋಲ್ಸ್ ರಾಯ್ಸ್ ಗೋಸ್ಟ್. ಇದರ ಬೆಲೆ ಭಾರತದಲ್ಲಿ ಕೋಟಿಗಟ್ಟಲೆ ಇರುತ್ತೆ. ಮತ್ತೆ ಇದು ಇವರ ರಾಯಲ್ ಸ್ಟೇಟಸ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಇದರ ಜೊತೆಗೆ ಜರ್ಮನ್ ಲಕ್ಸುರಿ ಬ್ರ್ಯಾಂಡ್ ಆದ BMW 7 ಸೀರೀಸ್ ಕಾರ್ ಕೂಡ ಇವರ ಬಳಿ ಇದೆ. ಇನ್ನು ಆಫ್ ರೋಡಿಂಗ್ ಮತ್ತೆ ಕಂಫರ್ಟ್ ಗೆ ಹೆಸರಾಗಿರೋ ರೇಂಜ್ ರೋವರ್ ವೋಗ್ ಕಾರ್ ಅನ್ನ ಇವರು ಹೆಚ್ಚಾಗಿ ಬಳಸ್ತಾರೆ. ಮರ್ಸಿಡೀಸ್ ಬೆಂಜ್ ಎಸ್ ಕ್ಲಾಸ್ ನಂತಹ ಅಲ್ಟಿಮೇಟ್ ಕಂಫರ್ಟ್ ಇರೋ ಕಾರ್ಗಳು ಇವರ ಬಳಿ ಇವೆ. ಪ್ರತಿಯೊಂದು ಕಾರ್ ಕೂಡ ಕಸ್ಟಮೈಸ್ಡ್ ಫೀಚರ್ಸ್ ಹೊಂದಿದ್ದು ಇವರ ಟೇಸ್ಟ್ ಗೆ ತಕ್ಕಂತೆ ಡಿಸೈನ್ ಮಾಡಿಸ್ತಾರೆ. ನಾಗಾರ್ಜುನ ಅವರಿಗೆ ಸ್ಪೀಡ್ ಮತ್ತೆ ಸೇಫ್ಟಿ ಎರಡೂ ಇರೋ ಕಾರ್ಗಳಂದ್ರೆ ಪಂಚಪ್ರಾಣ. ಶೂಟಿಂಗ್ ಸ್ಪಾಟ್ ಗೆ ಹೋಗುವಾಗ ಅಥವಾ ಬಿಸ್ನೆಸ್ ಮೀಟಿಂಗ್ಸ್ ಗೆ ಅಟೆಂಡ್ ಮಾಡುವಾಗ ಇವರ ಎಂಟ್ರಿ ಕಾರುಗಳಲ್ಲೇ ರಾಯಲ್ ಆಗಿ ಇರುತ್ತೆ. ಕಾರುಗಳ ಮೇಲಿರೋ ಇವರ ಇಂಟ್ರೆಸ್ಟ್ ಇವತ್ತಿನದಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಿನಿಂದಲೂ ಇವರಿಗೆ ಲೇಟೆಸ್ಟ್ ಮಾಡೆಲ್ ಕಾರ್ಸ್ ಅಂದ್ರೆ ತುಂಬಾನೇ ಕ್ರೇಜ್. ಈ ಐಷಾರಾಮಿ ಕಾರ್ಗಳ ಮೇಂಟೆನೆನ್ಸ್ ವೆಚ್ಚವೇ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಸಾವಿರಾರು ಕೋಟಿ ಆಸ್ತಿ, ಬಿಸ್ನೆಸ್ ಮತ್ತೆ ಲಕ್ಸುರಿ ಕಾರ್ಗಳಿದ್ರು ನಾಗಾರ್ಜುನ್ ಲೈಫ್ ಸ್ಟೈಲ್ ತುಂಬಾ ಸಿಂಪಲ್ ಆಗಿರುತ್ತೆ. ಇವತ್ತಿಗೂ ಇವರು ಫಾಲೋ ಮಾಡೋ ಡಯಟ್ ಮತ್ತೆ ಫಿಟ್ನೆಸ್ ರೂಟೀನ್ ಯುವಕರಿಗೆ ಇನ್ಸ್ಪಿರೇಷನ್ ಕೊಡುತ್ತೆ. ದಿನ ಬೆಳಿಗ್ಗೆ ಬೇಗ ಎದ್ದು ಯೋಗ, ಮೆಡಿಟೇಷನ್ ಮತ್ತೆ ಪ್ರಾಪರ್ ಜಿಮ್ ವರ್ಕೌಟ್ ಮಾಡೋದನ್ನ ಇವರು ಎಲ್ಲೂ ಮಿಸ್ ಮಾಡಲ್ಲ. 66 ವರ್ಷ ಆಗಿದ್ರು 30 ವರ್ಷದ ಯುವಕನ ತರ ಕಾಣಿಸೋ ಇವರ ಗ್ಲೋ ಹಿಂದೆ ಕಟ್ಟುನಿಟ್ಟಿನ ಶಿಸ್ತಿದೆ. ಇವರ ಪತ್ನಿ ಅಮಲಾ ಮತ್ತೆ ಮಕ್ಕಳಾದ ನಾಗಚೈತನ್ಯ, ಅಖಿಲ್ ಅವರ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು ತಮ್ಮ ಪರ್ಸನಲ್ ಲೈಫ್ ನ ತುಂಬಾ ಪ್ರೈವೇಟ್ ಆಗಿ ಇಟ್ಕೊಳ್ಳೋದು ಇವರ ಪಾಲಿಸಿ. ಇಷ್ಟೊಂದು ವೆಲ್ತ್ ಇದ್ರು ಎಲ್ಲೂ ಅಹಂಕಾರ ತೋರಿಸದೆ ತುಂಬಾ ವಿನಯದಿಂದ ಪಬ್ಲಿಕ್ ಪ್ಲಾಟ್ಫಾರ್ಮ್ ಗಳಲ್ಲಿ ನಡ್ಕೊಳ್ತಾರೆ. ಚಾರಿಟಿ ವರ್ಕ್ಸ್ ಮತ್ತೆ ಸಾಮಾಜಿಕ ಸೇವೆಗಳಲ್ಲೂ ಇವರ ಫ್ಯಾಮಿಲಿ ಸದ್ದಿಲ್ಲದೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ನಾಗಾರ್ಜುನ್ ಅವರಿಗೆ ಸಿನಿಮಾ ಮತ್ತೆ ಬಿಸ್ನೆಸ್ ಗಳಲ್ಲಿ ಯಶಸ್ಸು ಸಿಗ್ಲಿ ಅಂತ ಹಾರೈಸೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.